ಆಗಿರುವ ಕೆಂಪೇಗೌಡ ವಿಮಾನ ನಿಲ್ದಾಣ. ಏರ್ಪೋರ್ಟ್ ಭದ್ರತಾ ಪಡೆ ಮೇಲ್ಗೆ ಬೆದರಿಕೆ ಸಂದೇಶ ಬಂದಿದೆಯಂತೆ. ಹುಸಿ ಬಾಂಬ್ ಇಮೇಲ್ ಬಂದಿದೆ. ಏರ್ಪೋರ್ಟ್ ಭದ್ರತಾ ಪಡೆಗೆ ಹುಸಿ ಬಾಂಬ್ ಬೆದರಿಕೆ ಬಂದಿದೆ. ಉಗ್ರ ಅಜ್ಮಲ್ ಕಸಬ್ ಗಲ್ಲಿಗೆ ಹಾಕಿದ್ದು ಸರಿ ಇಲ್ಲ ಅಂತ ಉಲ್ಲೇಖ ಮಾಡಿದಾರಂತೆ ಇಮೇಲ್ನಲ್ಲಿ. ಜೂನ್ 13, 16ರಂದು 2 ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಉಗ್ರ ಅಜ್ಮಲ್ ಕಸಬ್ ಗಲ್ಲಿಗೆ ಹಾಕಿದ್ದು ಸರಿಯಲ್ಲ, ಶೌಚಾಲಯದ ಪೈಪ್ನಲ್ಲಿ ಬಾಂಬ್ ಇಟ್ಟಿದ್ದಾಗಿ ಬೆದರಿಕೆ ಹಾಕಲಾಗಿತ್ತು. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಿದ್ದಾರೆ ಅಧಿಕಾರಿಗಳು. ಏರ್ಪೋರ್ಟ್ನ ಶೌಚಾಲಯದ ಪೈಪ್ನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ ಬೆದರಿಕೆಯ ಇಮೇಲ್ ಸಂದೇಶ ಬಂದಿದೆ. ಏನು ಉಗ್ರ ಅಜ್ಮಲ್ ಕಸಬ್ನನ್ನ ಗಲ್ಲಿಗೆ ಇರಿಸಲಾಯಿತು, ಗಲ್ಲಿಗೆ ಹಾಕಿದ್ದು ಸರಿಯಲ್ಲ ಅಂತ ಆ ಮೇಲ್ನಲ್ಲಿ ಉಲ್ಲೇಖ ಮಾಡಲಾಗಿದೆಯಂತೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಅಧಿಕಾರಿಗಳು ಆರಂಭಿಸಿದ್ದಾರೆ. ಈ ಕಡೆ ಇಸ್ರೇಲ್ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಇವತ್ತು ಕನ್ನಡಿಗರು ವಾಪಸ್ ಆಗ್ತಾ ಇದ್ದಾರೆ ಮುಂಬೈನಿಂದ 5 ಗಂಟೆಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ. ಸುಮಾರು ಸಾವಿರಾರು ಜನ ಒಂದು ದಿನಕ್ಕೆ ಓಡಾಡುವಂತಹ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಏರ್ಪೋರ್ಟ್ ಸಿಬ್ಬಂದಿಗಳ ಮೇಲಿಗೆ ಬಂದಿರುವಂಥದ್ದು. ಅಂದರೆ ಟಾಯ್ಲೆಟ್ನಲ್ಲಿ, ಅಂದರೆ ಶೌಚಾಲಯ ಏನಿದೆ ಆ ಶೌಚಾಲಯದ ಪೈಪ್ನಲ್ಲಿ ಬಾಂಬನ್ನು ಇಡಲಾಗಿದೆ ಅನ್ನೋ ಬಾಂಬ್ ಬೆದರಿಕೆ, ಹುಸಿ ಬಾಂಬ್ ಬೆದರಿಕೆ ಅಂತ ಹೇಳಲಾಗ್ತದೆ. ಸದ್ಯಕ್ಕಂತೂ ಈಗ ಅಲರ್ಟ್ ಆಗಿರುವಂಥದ್ದು ಅಲ್ಲಿ ಏರ್ಪೋರ್ಟ್ನಲ್ಲಿ. ಒಂದಷ್ಟು ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಬಾಂಬ್ ಬೆದರಿಕೆ ಏನು ಬಂದಿದೆ ಅದು ಹುಸಿ ಬಾಂಬ್ ಬೆದರಿಕೆನ. ಅದರ ಜೊತೆಗೆ ಅಜ್ಮಲ್ನ ಏನು ಗಲ್ಲಿಗೆ ಏರಿಸಿದ್ರು ಅದು ಸರಿಯಲ್ಲ ಅಂತ ಕೂಡ ಮೇಲ್ನಲ್ಲಿ ಉಲ್ಲೇಖಿಸಲಾಗಿದೆಯಂತೆ. ಸೊ ಹೀಗಾಗಿ ಅಂದರೆ ಈಗ ನೋಡಿ, ಮೊನ್ನೆ ಕೂಡ ಇದೇ ರೀತಿಯಾದ ಹುಸಿ ಬಾಂಬ್ ಬೆದರಿಕೆ ಬಂದಿತ್ತು. ಎಲ್ಲ ಟೆಸ್ಟ್ ಮಾಡಿದ್ರು, ಕೊನೆಗೆ ನೋಡಿದ್ರೆ ಚೆಕ್ ಮಾಡಿದಾಗ, ಪರಿಶೀಲನೆ ನಡೆಸಿದಾಗ ಬಾಂಬ್ ಸಿಗಲಿಲ್ಲ. ಅಂದರೆ ಹುಸಿ ಬಾಂಬ್ ಬೆದರಿಕೆ ಅದಾಗಿತ್ತು. ಈಗ ಮತ್ತೆ ಇನ್ನೊಂದು ವಾರದಲ್ಲಿ ಮತ್ತೊಂದು 2ನೇ ಹುಸಿ ಬಾಂಬ್ ಬೆದರಿಕೆ ಬಂದಿರುವಂಥದ್ದು.